ನಾವು ನಮ್ಮ ಎದೆಯೊಳಗೆ ಮಕ್ಕಳ ಭಾವವನ್ನು ತುಂಬಿಕೊಂಡ್ರೆ ನಾವು ಬದುಕೋದೆಲ್ಲ ಸ್ವರ್ಗದಾಗ. In childhood we experience immortality. In the kingdom of children there is no death. ಎಷ್ಟು ಚಂದ ಮಾತು ಹೇಳಿತು. ಹಾಗೆ ಅಂಥ ಮಕ್ಕಳು, ಅಂಥ ಮಗು ಈತ ನಚಿಕೇತ ಹೋಗಿ ಅಲ್ಲೇ ನಿಂತಾನ. ಆವಾಗ ಅವನಿಗೆ ಬಹಳ ಸಂತೋಷ ಆಗಿ ಕಾಲದೇವತೆ 3 ವರ ಕೇಳುವಂತ ಹೇಳಿದ. ಮೊದಲನೇ ವರ ನಿಮಗೆ ಗೊತ್ತದ, ಏನು ನೆನಪ ಮಾಡ್ತೇನೆ ಅಷ್ಟೆ, ಚಲೋ ವರ ಬೇಡ. ನಮ್ಮ ಮನೆಯವರು ನಾವು ಹೋದ ಬರಾಗಿ ಹೆಂಗಿದ್ರೋ ಹಂಗೆ ಹೋದ ಬಳಿಕ ಇರಬಾರದು. ನಾನು ಬರುವಾಗ ನಮ್ಮ ತಂದೆ ಒಂದು ಥರ ಇದ್ದ, ನಾ ಈಗ ಹೋಗೋದ್ರಾಗ ನಮ್ಮ ತಂದೆ ಶಾಂತ ಸಂಕಲ್ಪ ಸುಮನಾಹ ವೀತಮನ್ಯು 3 ಶಾಂತ ಸಂಕಲ್ಪಗಳೇ ಶಾಂತ ಆಗಿರಬೇಕು. ಹುಚ್ಚು ಹವ್ಯಾಸಗಳನ್ನೆಲ್ಲ ಕಳ್ಕೊಂಡಿರಬೇಕು. ಹೆಂಗೋ ಬದುಕಿ ಏನೋ ಆಗಬೇಕಂತೇನು ಹವ್ಯಾಸದ ಅದನ್ನು ಕಳ್ಕೊಂಡಿರಬೇಕು. ಕೆಲಸಕ್ಕೆ ಬರದ ಆಕಳುಗಳನ್ನು ಕೊಟ್ಟು ಭಾರೀ ದೊಡ್ಡ ಸ್ವರ್ಗವನ್ನೇ ಪಡಿಬೇಕು, ಸುಖದ ಸಾಮ್ರಾಜ್ಯ ಕಟ್ಟಬೇಕಂತೇನು ಹೊರಟಿದ್ದ ಈ ಕಲ್ಪನಾ ಅವ ಕಳ್ಕೋಬೇಕು. ನಮ್ಮಲ್ಲೂ ಹಂಗೆ ಇದೆ. ನಮ್ಮದು ಸಮಸ್ಯೆ ಯಾಕೆ ಆಗ್ತದೆ ಅಂದರೆ ನಾವು ಹಿಂಗೆ ಮಾಡ್ಕೋತೀವಿ. ಇದ ಸಂಕಲ್ಪ ನಮ್ಮದು ಕೆಲಸ, ನಮಗೆ ಕೆಲಸ ಇರಬಾರದು, ನಮಗೆ ಯಾವುದೋ ತೊಂದರೆ ಆಗಬಾರದು, ನಮ್ಮಿಂದ ಏನೂ ಹೊರಗೆ ಹೋಗಬಾರದು. ಆದರೆ ಸಂಪತ್ತೆಲ್ಲ ಮನೆಯಾಗ ಬಂದಿರಬೇಕು. ನಾವು ಬಯಸಿದ್ದೆಲ್ಲ ಜಗತ್ತಿನಾಗ ತತ್ಕ್ಷಣ ಸಿಗಬೇಕು. ನಾವು ಹೋದಲ್ಲೆಲ್ಲ ರಾಜಮಾರ್ಗ ಆಗಬೇಕು, ಯಾರೂ ಅಡೆತಡೆ ಮಾಡಬಾರದು. ಆದರೆ ನಾವು ನಮ್ಮನ್ಯಾರೂ ಕೇಳಬಾರದು. ಹಂಗೆ ಜಗತ್ತೆಲ್ಲ ನಾವು ಹೇಳ್ದಂಗೆ ಕೇಳಬೇಕು, ಆದರೆ ನಾವು ಯಾರು ಹೇಳ್ದಂಗೆ ಕೇಳೋರಲ್ಲ. ಇದು ನಮ್ಮ ಸಂಕಲ್ಪ, ನಮ್ಮ ಎಲ್ಲರದು ಅಷ್ಟೇ. ನಾವೆಲ್ಲ ಬಯಸೋದು ಇಷ್ಟೇ. ದೊಡ್ಡವರು, ತಂದೆ ಅಂದ್ರೇನು ದೊಡ್ಡವರು ಬಯಸೋದೇನು ಅಂದರೆ ಹಳಿ ಆಕಳ ಕೊಡೋದದೆ, ಸ್ವರ್ಗ ಪಡೆಯೋದದೆ. ಸ್ವರ್ಗ ಅಂದರೆ ಭಾರೀ ಸೌಖ್ಯ, ಭಾರೀ ಕೀರ್ತಿ, ಜಗತ್ನ್ಯಾಗ ಎಲ್ಲರೂ ಕೊಂಡಾಡ್ತಿರ್ಬೇಕು. ದಾನಶೂರ ಒಂದು ಸರ್ಟಿಫಿಕೇಟ್ ಏನು ಕೊಟ್ಟಾನ ಅಂದರೆ ಹಳಿ ಆಕಳ ಕೊಟ್ಟಾನ. ಎಂಥವು ಕೊಟ್ಟಾನ ನಿಮ್ಗೆ ಗೊತ್ತಾಗ್ಯದಲ್ಲ, ಎಂಥವು ಕೊಟ್ಟಾನ. ಎಷ್ಟು ಮಜಾ ಆಕಳದಾವ, ತಗೊಂಡವ ಅಲ್ಲೇ ಕುಂತಿರ್ಬೇಕು, ಇನ್ನೇನು ಇಲ್ಲ. ಹಂಗೆ ಕೊಟ್ಟಾನೆ, ಅದ್ರ ಭಾರಿ ಪ್ರತೀಕ್ಷಾ ಮಾಡ್ತಾನೆ. ಹಾಗೆ ನಮ್ಮದು ಕೆಲಸ ಇರಬಾರ್ದು, ಆದರೆ ಸಂಪತ್ತ ಬಂದಿರಬೇಕು. ಅಷ್ಟಿಷ್ಟು ಸಂಪತ್ತ ಬರಬಾರದು, ನಮಗೆ ಬೇಕಷ್ಟು ಸಂಪತ್ತ ಬರಬೇಕು. ಇಲ್ಲೇ ಹಂಗೆ ಮಾಡಕ್ಕೆ ಹೋಗೇ ನಮ್ಮ ದೇಶದಾಗ ಎಂಥವ್ರು ಏನೇನು ಆಗ್ಯಾರ ನಿಮಗೆ ಗೊತ್ತಿಲ್ಲೇನು. ಎಲ್ಲ 40,000 ಕೋಟಿ, 50,000 ಕೋಟಿ, 60,000 ಕೋಟಿ, ಇಲ್ಲ 1,000 ಕೋಟಿ, ಹುಲ್ಲು ಮಾರೇ 1,000. ಎಷ್ಟು ಮಜಾ ಅದ. ತಮ್ಮ ಹೊಲದಾಗಿನ ಹುಲ್ಲು ಮಾರಿ ಅಲ್ಲ, ಮಂದಿ ಹೊಲದಾಗಿನ ಹುಲ್ಲು ಮಾರಿ ನಾವು ಸಂಪತ್ತನ್ನು ಪಡೆಯೋದು. ಅದೆಂಥದಿರಬೇಕು ಹೇಳಿ. ನಮ್ಮದು ಹೊಲದಲ್ಲ, ನಶಿಕ್ನಾಗ ಹೋಗೋದದ, ಇವರು ಹೊಲದಾಗಿನ ಹಣ್ಣೆಲ್ಲ ಹರಿಯೋದದ, ಬಜಾರಕ್ಕೆ ತಂದಿಟ್ಟು ಮನೆ ಕಟ್ಟೋದದ ಮಜಾದಾಗ. ಅವು ಮುಂಜಾನೆ ಹೋಗಿ ಅವು ಅಳೋದದ ಅಲ್ಲೇ. ಹೆಂಗದ ಸತ್ಯ ಶಾಂತ ಸಂಕಲ್ಪ. ಇಂಥ ಸಂಕಲ್ಪ ಇರಬಾರ್ದು ಮನುಷ್ಯನ.
ನಾನು ತಿರುಗಿ ಹೋದ ಬಳಿಕ ನನ್ನ ತಂದೆಗೆ ಮೊದಲಿನಂಗೆ ಇಂಥ ಹುಚ್ಚು ಸಂಕಲ್ಪ ತಲೆಯಾಗ ಬರಬಾರದು. ಶಾಂತ ಸಂಕಲ್ಪ ಹೆಂಗಿರಬೇಕು ಅಂದರೆ ನಮ್ಮ ಜೀವನ ಕೆಡಿಸಬಾರದ ಹಂಗೆ ಸಂಕಲ್ಪ, ಹಂಗೆ ಕನಸುಗಳು. ಹಾಗೆ ನಮ್ಮ ತಂದೆ ಬದುಕಬೇಕು ನೋಡು, ಹಾಗೆ ನೀ ಮಾಡೋ. ಸುಮನಾಹ, ಪ್ರಸನ್ನ ಇರಬೇಕು, ನಕ್ಕೋತಿರಬೇಕು, ಹಂಗೆ ಮಾಡೋ. ಅಷ್ಟೇ ಅಲ್ಲ, ವೀತಮನ್ಯು ಮನಸ್ಸು ಏನಾಗಬಾರದು, ಕ್ರುದ್ಧ ಆಗಬಾರದು. ಹಂಗೆ ಮಾಡು, ಹಾಗೆ ಮಾಡು. ಇಷ್ಟು ಹೇಳ್ದ ಕಾಲದೇವತೆ ತತ್ಕ್ಷಣ ಒಪ್ಪಿಬಿಟ್ಟು. ಹೇಳ್ದ, ಸುಖಿ ಶಯಿತ, ಆರಾಮಿರ್ತಾನೆ ನಿಮ್ಮ ತಂದೆ. ಶಾಂತ ಸಂಕಲ್ಪ, ಅವನ ತಲೆಯಾಗ ಏನೂ ಬರೋದಿಲ್ಲ ಮ್ಯಾಲೆ, ಚಲೋತಾಗಿರ್ತಾನೆ. ಏನೂ ಹುಚ್ಚು ಹವ್ಯಾಸ ಇರೋದಿಲ್ಲ, ಶಾಂತ ಸಂಕಲ್ಪನ ಆಗ್ತಾನ, ಮನಸ್ಸು ಚಲೋ ಉಳಿತದೆ, ಪ್ರಸನ್ನ ಆಗ್ತಾನ. ಅಷ್ಟೇ ಅಲ್ಲ, ನೀವು ಹೋದರೆ ಅವ ತಣ್ಣಗೆ ಮಲ್ಕೋತಾನ, ಆನಂದವಾಗಿ ಮಲ್ಕೋತಾನ, ನಿಶ್ಚಿಂತವಾಗಿ ಮಲ್ಕೋತಾನ ನಿಮ್ಮ ತಂದೆ. ಹೋಗು, ಇದು ನನ್ನ ವರ ತಗೋ ಅಂದ. ಕೇಳು ಎರಡನೇ ವರ ಅಂದ. ಅವಾಗ ನಚಿಕೇತ ಎರಡನೆಯ ವರವನ್ನು ಕೇಳ್ತಾನೆ. ಎಷ್ಟು ಚಲೋ ವರ ಅದ ಇದು, ಬಹಳ ಸುಂದರವಾದ ವರ ಇದು. ಆತ ಕೇಳ್ತಾನೆ, ಹುಡುಗ, ಸ್ವರ್ಗೇ ಲೋಕೆ ನ ಭಯಂ ಕಿಂಚನ ಅಸ್ತಿ. ಸ್ವರ್ಗೇ ಲೋಕೆ ನ ಭಯಂ ಕಿಂಚನ ಅಸ್ತಿ. ನ ತತ್ರ ತ್ವಂ ನ ಜರಯಾ ಬಿಭೇತಿ. ಉಭೇ ತೀರ್ಥ್ವಾ ಅಶನಾಯ ಪಿಪಾಸೆ ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ. ಏನ ಮಾತುಗಳನ್ನು ನೋಡು. ಅವನ ಭಾಷೆ, ಅವನ ಮಾತು, ಅವನ ಆಲೋಚನೆಗಳು, ಅವನ ಬಯಕೆಗಳು ಮಕ್ಕಳಿಗೆ ಆದರ್ಶ ಅಲ್ಲ, ಜಗತ್ತಿಗೆ ಆದರ್ಶ. ಹಂಗ ಆತ ಒಂದು ಸಂಗತಿಯನ್ನ ಕೇಳ್ತಾನೆ. ಆತ ಕೇಳ್ತಾನೆ, ನೋಡು ಯಮಧರ್ಮನೇ, ಕೇಳೋದು ಹೆಂಗೆ ಕೇಳ್ತಾನೆ ಅದು ವಿಚಾರ ಮಾಡಿ. ಜಗತ್ತಿನ ಜನ ದುಃಖಿಗಳದಾರ. ಅದಕ್ಕೆ ಹಲವಾರು ಕಾರಣಗಳೇ ಅದಾವ. ಮತ್ತು ಎಲ್ಲ ಜನರಿಗೆ ಒಂದು ಇಚ್ಛೆ ಅದ. ಏನು ಅಂದರೆ ಸುಖದಿಂದ ಬದುಕಬೇಕು ಅಂತ ಇಚ್ಛೆ ಅದ. ಆದರೆ ಸುಖದಿಂದ ಬದುಕಲಿಕ್ಕೆ ಅವರಿಗೆ ಆಗೋದಿಲ್ಲ. ಜಗತ್ತಿನ ಜನ ಸಂತೋಷವಾಗಿ ಬಹುಕಾಲ ದೀರ್ಘಕಾಲದವರೆಗೆ ಅವರು ಬದುಕಬೇಕಲ್ಲ, ಅದಕ್ಕೊಂದು ಏನಾದರೂ ವಿದ್ಯೆ ಇದ್ರೂ ಕೊಡು ಅಂದ. ಇದು ವರ, ಇದು ಕೇಳೋದು ತನ್ನ ಸಲುವಾಗಿ ಅಲ್ಲ. ಮೊದಲನೇದ್ದು ತಂದೆ ಸಲುವಾಗಿ ಕೇಳ್ದ, ಎರಡನೇದ್ದು ಇಡೀ ಜಗತ್ತಿನ ಸಲುವಾಗಿ. ನಾನಿರುವ ಜಗತ್ತಿನಲ್ಲಿ ಬಹಳ ಕಷ್ಟಗಳಿದಾವೆ. ಅಲ್ಲೇ ಕಷ್ಟಗಳು ಯಾಕೆ, ಯಾವ ಕಾರಣಕ್ಕಾಗಿ ಅದಾವ ಅವ ಹೇಳ್ತಾನ. ನಚಿಕೇತ, ಅಲ್ಲೇ ಹಸಿವದೆ, ಅಲ್ಲಿ ನೀರಡಿಕೆ ಅದ, ಅಲ್ಲಿ ರೋಗದ, ಮುಪ್ಪಾದ, ಮರಣದ, ಅಲ್ಲಿ ಅಭಾವದ ವಸ್ತುಗಳ ಅಭಾವದ, ಅಗಲುವಿಕೆ ಅದ. ಏನು ಚಲೋ ಮಾತು ಹೇಳ್ತಿರ್ತಾರೆ. ಆ ಬಳಿಕ ಸದ್ಭಾವದ ಕೊರತೆ ಅದ, ಸದ್ಭಾವದ ಕೊರತೆ ಅದ. ಇಷ್ಟ ಅಲ್ಲ, ಇಷ್ಟರ ಮ್ಯಾಲೆ ಒಂದಿಷ್ಟು ಏನೂ ತಿಳಿಲಾರದಂಥ ಒಂದಿಷ್ಟು ಕತ್ತಲೆ ಹರಿವೆ ಅದ. ಆದ್ದರಿಂದ ಜಗತ್ತಿನಲ್ಲಿ ದುಃಖ ತುಂಬ್ಯದ. ಅವ ಹೇಳಿದ್ದೆಷ್ಟು ಸತ್ಯ. ಜಗತ್ತಿನಾಗ ದುಃಖ ಇರೋದು ಇವ ಕಾರಣ.
ಹೊರಗೆ ಒಂದಿಷ್ಟು ಕಾರಣ, ಒಳಗೆ ಒಂದಿಷ್ಟು ಕಾರಣ. ನಚಿಕೇತ ಹೇಳ್ತಾನೆ, ಹೊರಗೆ ಒಂದಿಷ್ಟು ಕಾರಣಗಳದಾವ, ನಿಸರ್ಗದ ಕಾರಣಗಳದಾವ. ಅಲ್ಲಿ ಒಂದಿಷ್ಟು ನೀರು ಕಡಿಮೆ ಆಯ್ತು, ಒಂದಿಷ್ಟು ಅನ್ನ ಕಡಿಮೆ ಆಯ್ತು, ಮನುಷ್ಯ ಸುಖಿ ಹೆಂಗಿರ್ಲಿಕ್ಕೆ ಸಾಧ್ಯದ? ಸಂಪತ್ತಿನ ಮೇಲೆ ಸುಖದ ಸೌಧ ಕಟ್ಟಕ್ಕಾಗೋದಿಲ್ಲ, ಅನ್ನ ನೀರುಗಳ ಮೇಲೆ ಕಟ್ಟಬೇಕಾಗ್ತದೆ. ಅನ್ನನೇ ಹೋಗೋಲ್ದು, ಗುಟಕ್ಕೆ ನೀರು ಇಳಿಯೋಲ್ದು. ಆದರೆ ಸುವರ್ಣದ ಮಂದಿರದಾಗ ಮಕ್ಕೊಂಡಾನ, ಮಂಚ ಸುವರ್ಣದ್ದು, ಮನಿ ಬಂಗಾರದ್ದು, ಮಂಚು ಸುವರ್ಣದ್ದು, ಅದರ ಮ್ಯಾಗ ಮಲಗ್ಯಾನ. ಆದರೆ ನೀರೇ ಹೋಗಲ್ದು ಒಳಗೆ. ಒಂದು ಗುಟುಕ್ಕ, ಒಂದು ತುತ್ತ ಅನ್ನ ಇಳಿಯೋಲ್ದು ಒಳಗೆ. ಏನು ಮಾಡೋದು? ಮಂಚ ತಗೊಂಡು ಏನು ಮಾಡೋದು? ಮನಿ ತಗೊಂಡು ಏನು ಮಾಡೋದು? ಅವಾಗ ಏನು ಅನ್ನಿಸ್ತದೆ? ಭಗವಂತನೇ, ನನಗೆ ಏನೇನು ಬೇಡ. ವೈದ್ಯ ಬಂದ್ರೆ ಹೇಳ್ತಾನೆ, ವೈದ್ಯನೇ ಈ ಬಿಲ್ಡಿಂಗ್ ನೀನೇ ತಗೋ, ಈ ಮಂಚ ನೀನೇ ತಗೋ, ನನಗೆ ಒಂದಿಷ್ಟು ಒಳಗೆ ಅನ್ನ ಎಳೆಯಂಗ, ಒಂದಿಷ್ಟು ನೀರು ಎಳೆಯಂಗ ಮಾಡು. ಅವಾಗ ಒಂದು ತಕ್ಕಡೆಯ ಪರಡಿಯೊಳಗೆ ಇಡೀ ಸಂಪತ್ತ, ಇನ್ನೊಂದು ಪರಡಿಯೊಳಗೆ 2 ರೊಟ್ಟಿ, 1 ಕಪ್ ನೀರು. ಅಲ್ಲವೇ? ಇದು ಕೊರತೆ ಆದರೆ ದುಃಖ ಅಂತಲ್ಲ. ನಚಿಕೇತನ ದೃಷ್ಟಿಯೊಳಗೆ ಇದು ಕೊರತೆ ಆದರೆ ಬಹಳ ದುಃಖ ಅಲ್ಲ, ಇದು ಕೊರತೆ ಆದರೆ ಬಹಳ ದುಃಖ. ಅನ್ನ ಕೊರತೆ ಆಯಿತು ಅಂದರೆ ದುಃಖ, ನೀರು ಕೊರತೆ ಆದರೆ ದುಃಖ, ಆರೋಗ್ಯ ಕೊರತೆ ಆದರೆ ದುಃಖ. ಎಷ್ಟು ಕೆಂಪದೇವಿ ತಗೊಂಡು ಏನು ಮಾಡೋದು? ಎಷ್ಟು ಎತ್ತರ ದೇವಿ ತಗೊಂಡು ಏನು ಮಾಡೋದು? ಎಷ್ಟು ಕಪ್ಪದೇವಿ, ಬಲಿಷ್ಠ ದೇವಿ ತಗೊಂಡು ಏನು ಮಾಡೋದು? ಏನು ಮಾಡೋದು ಹೇಳಿ? ಎಲ್ಲದ ಚಂದದಾನ, ಭಾರಿ ಕೈಕಾಲುಗಳು, ಬಹಳ ಬಲಿಷ್ಠ, ನೋಡಾಕ ಅಷ್ಟು 100 ಕಿಲೋ ಅಸ್ತದಾನ. ಆದರೆ ಏನು ಮಾಡೋದು? ಪ್ಯಾರಲೈಸಿಸ್. ಏನು ಮಾಡೋದು? ಆರೋಗ್ಯ. ಒಂದಿಷ್ಟ ಹುಡುಗಿ ಹಾಕಿರೋಲ್ದು, ಯಾಕೇನೂ ಇಲ್ಲ ಅವನಿಗೆ. ಏನು ಓಡಾಡ್ತದೆ, ಏನು ಜಗದಾಡ್ತದೆ, ಏನು ಹಾಡ್ತದೆ, ಕುಣಿತದೆ, ಮಾತಾಡ್ತದೆ. ಜೀವಂತಿಕೆ ಅಲ್ಲೇ. ಇಲ್ಲಿ ಮಲಗ್ಯಾನ, ಇವ ಮಲಗ್ಯಾನ. ಇಲ್ಲ, ಕೈ ಅಲಗಾಡ್ಸಕ್ಕೆ ಒಬ್ಬ ಬೇಕು, ಕಾಲು ಅಲಗಾಡ್ಸಕ್ಕೆ ಒಬ್ಬ ಬೇಕು, ಕಣ್ಣು ತೆರೆಯಾಕೆ ಒಬ್ಬರು ಬೇಕು, ಕಣ್ಣು ಮುಚ್ಚಾಕೆ ಒಬ್ಬರು ಬೇಕು. ಎಲ್ಲ ತಗೊಂಡು ಏನು ಮಾಡೋದು ಹೇಳಿ? ಅದರ ಅರ್ಥ ಪ್ಯಾರಲಿಸಿಸ್ ನಮಗೆ ಆಗೋದಿಲ್ಲ ಅಂತಲ್ಲ, ನಮಗೆಲ್ಲರಿಗೆ ಆಗ್ತಾವೆ, ಆವಾಗೊಮ್ಮೆ ಇವಾಗೊಮ್ಮೆ ಆಗ್ತಿರ್ಬೇಕು. ಆದರೆ ಮಹತ್ವ ಯಾವುದಕ್ಕದ ಇದು ಗೊತ್ತಿರಬೇಕು. ಶರೀರದ ಆರೋಗ್ಯ ಬಹಳ ಮಹತ್ವದ್ದು. ಇದರ ಕೊರತೆ ಆಯಿತು ಅಂದರೆ ಜಗತ್ತಿನಲ್ಲಿ ದುಃಖ ಶುರುವಾಗ್ತದೆ. ಜೀವನದಲ್ಲಿ ದುಃಖ ಬರೋದು ಇದರಿಂದ. ನಚಿಕೇತ ಹೇಳೋದು. ಆ ಬಳಿಕ ಹೇಳ್ತಾನೆ, ಜರ ಮರಣ ಜರಯ ಬಿಭೇತಿ ನ ತತ್ರತ್ವಂ. ಮತ್ತೊಂದು 2, ಏನು ಮಾಡಿದರೂ ಮುಪ್ಪ ಬಂದೇ ಬರ್ತದೆ, ಮತ್ತು ಸಾವು ಬಂದು ಬಿಡ್ತದೆ. ಆದರೆ ಈ ಸಾವ, ಮುಪ್ಪ ಇವುಗಳನ್ನು ಎದುರಿಸಲಿಕ್ಕೆ ಆಗಲಾರದ್ದಕ್ಕಾಗಿ ದುಃಖಿಗಳಾಗ್ತೇವೆ ನಾವೆಲ್ಲ. ಜಗತ್ತಿನಲ್ಲಿ ದುಃಖಕ್ಕೆ ಇವು 1-2 ಕಾರಣಗಳು. ಒಂದು ಕಡೆ ಅನ್ನ ನೀರ, ಒಂದು ಕಡೆ ಯೋಗ್ಯ ದೇಹ, ಇನ್ನೊಂದು ಕಡೆ ಮುಪ್ಪ ಮತ್ತು ಮರಣ. ಕಾರಣಗಳಿವು. ಸಣ್ಣ ಹುಡುಗ, ಆದರೆ ದುಃಖದ ಮೀಮಾಂಸೆ ಎಷ್ಟು ಅದ್ಭುತ ಮಾಡ್ತಾನ. ಯಾವ ವಿಜ್ಞಾನಿ ಮಾಡಕ್ಕೆ ಸಾಧ್ಯ ಅಷ್ಟು ಸುಂದರವಾಗಿ. ಎಂಥ ಮನಃಶಾಸ್ತ್ರ, ಮನಸ್ಸನ್ನು ತೂಗಿ ತೂಗಿ ನೋಡಿದ, ಒಳಹೊಕ್ಕು ನೋಡಿದ ಹುಡುಗ ನಚಿಕೇತ. ಈಗ ಹೇಳ್ತಾನೆ, ಜನತೆ ದುಃಖ ಇರೋದಕ್ಕೆ, ಜನರಲ್ಲಿ ದುಃಖ ಇರೋದಕ್ಕೆ ಕೆಲವು ಕಾರಣಗಳಿವು. ಕಾಲದೇವತೆಯೇ ನೀನು ಒಂದಿಟ್ಟು ಕಾರಣ.
ಇವೆಲ್ಲ ಮುಪ್ಪ ಪಪ್ಪು ಅದಾವಲ್ಲ ನಿನ್ನೂ. ಇಷ್ಟೇ ಅಲ್ಲ, ಅಗಲುವಿಕೆ ದುಃಖಕ್ಕೆ ಕಾರಣ. ಅಗಲುವಿಕೆ ಅನ್ನೋದು ಈ ಜಗತ್ನ್ಯಾಗ ಪ್ರತಿಯೊಬ್ಬ ಮನುಷ್ಯಾಗ ಇರೋದೇ. ವ್ಯಕ್ತಿಗಳಿಂದ ಅಗಲುತ್ತೇವಿ, ವಸ್ತುಗಳಿಂದ ಅಗಲುತ್ತೇವಿ. ಎರಡು ಥರದ ಅಗಲಿಕೆಗಳಿವ. ಇವುಗಳಿಂದ ಮನುಷ್ಯ ದುಃಖಿ ಆಗ್ತಾನ. ಅಗಲುತ್ತೇವೆ. ಯಾರಾಗಲಿಲ್ಲ ಹೇಳಿ? ನಿಮ್ಮಲ್ಲಿ ಒಬ್ಬರೇ ನಮಗೆ ಯಾರೂ ಆಗಲಿಲ್ಲ ಅಂತೂ ಎಲ್ಲದ? ಪ್ರತಿಯೊಬ್ಬರು ಒಬ್ಬರೆಲ್ಲ ಒಬ್ಬರನ್ನ ಕಳ್ಕೊಂಡೇ ಇರ್ತಾರೆ ಅಥವಾ ದೂರರೇ ಹೋಗಿರ್ತಾರೆ. ಇಷ್ಟೆಲ್ಲ ನಡೆಯೋದೇ. ಯಾವಾಗಲೂ 4 ವ್ಯಕ್ತಿಗಳು ಯಾವಾಗಲೂ 100 ವರ್ಷಗಳ ಕಾಲ ಕೂಡಿರ್ತಾರಂತ ಇಲ್ಲ. ಆದ್ದರಿಂದ ಜಗತ್ತಿನಲ್ಲಿ ದುಃಖದ ಮೃತ್ಯುದೇವತೆಯೇ, ಕಾಲಪುರುಷನೇ ದುಃಖದ. ಆ ಬಳಿಕ ಹೇಳ್ತಾನೆ, ಸುಖಕ್ಕೆ ಕಾರಣವಾಗಬೇಕಾಗಿದ್ದ ಸದ್ಭಾವ ಅಂತೇನದ ಲೋಕದ ಸದ್ಭಾವ, ಅದರ ಕೊರತೆ ಆಯಿತು ಅಂದ್ರೆ ದುಃಖ ಆಗ್ತದೆ ಜಗತ್ನ್ಯಾಗ. ಎಷ್ಟೋ ಹೊರಗಿನೋ. ಆ ಬಳಿಕ ಹೇಳ್ತಾನ ನಚಿಕೇತ, ಒಳಗೆ ಒಂದಿಟ್ಟು ಚಲೋ ಮನಸ್ಸಿರುವುದಿಲ್ಲ, ಅದಕ್ಕೆ ದುಃಖ ಆಗ್ತದೆ. ವಿಶಾಲವಾದ ಮನಸ್ಸಿರೋದಿಲ್ಲ, ಅದಕ್ಕೆ ದುಃಖ ಆಗ್ತದೆ. ಮನಸ್ಸು ಹಿಡಿತದಾಗಿರೋದಿಲ್ಲ, ಅದಕ್ಕೆ ಶಿಸ್ತನ್ನು ಕಲಿಸಿರೋದಿಲ್ಲ, ಅದಕ್ಕದು ದುಃಖ ಕೊಡ್ತದೆ. ಒಳಗ ಕಾರಣ ದ್ವೇಷ, ಮಾತ್ಸರ್ಯ, ಇವೆಲ್ಲ ಒಳಗಿನ ಕಾರಣಗಳು. ಇಷ್ಟೆಲ್ಲ ಕಾರಣಗಳು ಇರೋದರಿಂದ ಈಗ ಭೂಮಂಡಲದೊಳಗೆ ಬದುಕುವಂಥ ಜನರಿಗೆ ದುಃಖ ಬಹಳ. ಯಾರು ಹೇಳ್ತಾ ಇದ್ದಾರೆ? ನಚಿಕೇತ ಹೇಳ್ತಾ ಇದ್ದಾನೆ, ದುಃಖ ಬಹಳ.